ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿಯನ್ನ ಕೊಡಲಾಗಿತ್ತು. ಸ್ವತಂತ್ರ ದಿನಾಚರಣೆಗೆ ಧ್ವಜಾರೋಹಣಕ್ಕೂ ಕೂಡ ಅವರನ್ನು ಅಲಾಟ್ ಮಾಡಲಾಗಿತ್ತು. ಆದರೆ ಅವರು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದು ಈ ಜವಾಬ್ದಾರಿ ಬೇಡ ಅಂತ ಹೇಳಿದ ನಂತರ ಇದೀಗ ಆ ಹೊಣೆಯನ್ನು ಬಸವಂತಪ್ಪಗೆ ಕೊಡಲಾಗಿದೆ. ಬಸವಂತಪ್ಪಗೆ ವಿಜಯನಗರ ಉಸ್ತುವಾರಿ ಹೊಣೆಯನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಇದೀಗ ಆದೇಶ ಹೊರಡಿಸಿದೆ. ಮುಜರಾಯಿ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಸಚಿವ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವಂತಪ್ಪ ಸಚಿವರಾಗಿದ್ದಾರೆ. ದಾವಣಗೆರೆಯ ಉಸ್ತುವಾರಿ ಸಚಿವ ಸ್ಥಾನ ಮಲ್ಲಿಕಾರ್ಜುನ್ ಅವರಿಗೆ ಹೋಗಿತ್ತು. ಅದೇ ಜಿಲ್ಲೆಯ ಬಸವಂತಪ್ಪನವರಿಗೆ ಇರಲಿಲ್ಲ. ಇದೀಗ ಅವರಿಗೆ ವಿಜಯನಗರ ಉಸ್ತುವಾರಿಯ ಹೊಣೆಯನ್ನ ಹೊರಿಸಿ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ. ಮುಜರಾಯಿ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಸಚಿವರಿವರು ಅಧಿಕೃತ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿರುವುದು. ಇವತ್ತು ವಿಜಯನಗರ ಜಿಲ್ಲಾ ಉಸ್ತುವಾರಿ ಹೊಣೆ ಬಸವಂತಪ್ಪನವರ ಪಾಲಿಗೆ ಬಂದಿದೆ. GBA ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ನನಗೆ ಉಸ್ತುವಾರಿ ಬೇಡ ಅಂತ ಜಮೀರ್ ಅಹ್ಮದ್ ಖಾನ್ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದರು. ಆ ಪತ್ರದ ಬಗ್ಗೆ ವ್ಯಾಪಕವಾದಂಥ ಆರೋಪ, ಪ್ರತ್ಯಾರೋಪಗಳು, ಟೀಕೆ, ಟಿಪ್ಪಣಿಗಳೆಲ್ಲವೂ ಕೂಡ ಬಂದಿತ್ತು. ರಾಷ್ಟ್ರ ಧ್ವಜವನ್ನು ಅಂದರೆ ಧ್ವಜಾರೋಹಣ ಮಾಡೋದಕ್ಕೆ ಇಲ್ಲದಂತಹ ಸಮಯ ಜಮೀರ್ ಅಹ್ಮದ್ ಖಾನ್ ಅವರು ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರಾ ಏನು ಎತ್ತ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅದು ಇವತ್ತು ವಿಧಾನಸೌಧದಲ್ಲೂ ಕೂಡ ಮಾರ್ಧನಿಸಿದೆ. BJPಯವರು ಆ ಪತ್ರವನ್ನು ಉಲ್ಲೇಖಿಸಿ ಎಲ್ಲ ಮಾತನಾಡಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಪತ್ರವನ್ನು ಬರೆದ ನಂತರ ಆ ಅವಕಾಶವನ್ನು ಬಸವಂತಪ್ಪನವರಿಗೆ ಕೊಡಲಾಗಿದೆ. ಜಮೀರ್ ಅಹ್ಮದ್ ಅವರು ತೆಗೆದುಕೊಂಡಂಥ ನಿರ್ಣಯ ರಾಜಕೀಯವಾಗಿ ಬೇರೆ ಬೇರೆ ತರನಾಗಿ ಚರ್ಚೆ ಆಗ್ತಾ ಇದೆ. ಅವರು ಅಸಮಾಧಾನಗೊಂಡಿದ್ರು, ಆ ಕಾರಣಗಳಿಗಾಗಿ ಉಸ್ತುವಾರಿ ಬೇಡ ಅಂತ ಹೇಳಿದರು ಅಂತೆಲ್ಲವೂ ಕೂಡ ಚರ್ಚೆ ಇತ್ತು. ಆದರೆ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿ ಆದಾಗ ಜಮೀರ್ ಅಹ್ಮದ್ ಖಾನ್ ಅವರಿಗೆ ವಿಜಯನಗರ ಜಿಲ್ಲೆ ಉಸ್ತುವಾರಿಯನ್ನೇ ಕೊಡಲಾಗಿತ್ತು. ಅಂದರೆ ಬಳ್ಳಾರಿಯನ್ನು ವಿಭಜಿಸಿ ಹೊಸಪೇಟೆಯನ್ನು ಕೇಂದ್ರೀಕರಿಸಿಕೊಂಡು ವಿಜಯನಗರ ಜಿಲ್ಲೆಯನ್ನು ಅಸ್ತಿತ್ವಕ್ಕೆ ಬಂತು. ಆ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಬಂದಿತ್ತು. ಅವರು ಸಿದ್ದರಾಮಯ್ಯನವರ ಅವಧಿಯಲ್ಲಿ ಆ ಜಿಲ್ಲೆಯ ಉಸ್ತುವಾರಿಯಾಗಿದ್ದರು. ಆದರೆ ಇದೀಗ ಅದನ್ನು ತೆಗೆದುಕೊಳ್ಳೋದಕ್ಕೆ ನಕಾರ ವ್ಯಕ್ತಪಡಿಸಿದರು, ಬೇಡ ಅಂತ ಪತ್ರ ಬರೆದರು. ಇದೀಗ ಆ ಹೊಣೆ ಬಸವಂತಪ್ಪನವರಿಗೆ ಸಿಕ್ಕಿದೆ. ನಾಳೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ, ಧ್ವಜಾರೋಹಣ. ಹೀಗಾಗಿ ಧ್ವಜಾರೋಹಣಕ್ಕೆ ಸಚಿವರನ್ನು ನೇಮಕ ಮಾಡಲಾಗಿದೆ. ಅಂದರೆ ಮೊದಲ ಹಂತದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಜಿಲ್ಲೆಗಳ ವ್ಯಕ್ತಿಗಳನ್ನು ನೇಮಕ ಮಾಡಲಾಗಿತ್ತು. ಅದರಂತೆ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ವಿಜಯನಗರಕ್ಕೆ ಅಪಾಯಿಂಟ್ ಆಗಿದ್ದರು. ಆದರೆ ಬೇಡ ಅಂತ ಪತ್ರ ಬರೆದರು. ಪತ್ರದ ನಂತರ ಇದೀಗ ಬಸವಂತಪ್ಪನವರಿಗೆ ಅವಕಾಶ ಸಿಕ್ಕಿರೋದು. ಆ ಮುಖಾಂತರ ವಿಜಯನಗರ ಜಿಲ್ಲಾ ಉಸ್ತುವಾರಿ ಹೊಣೆ ಬಸವಂತಪ್ಪನವರ ಹೆಗಲಿಗೆ ಬಂದಿದೆ. ಒಂದು ರಾಜಕೀಯವಾಗಿ ಚರ್ಚೆ ಆದಂತಹ ಪತ್ರ ಇದು. ಅಂದರೆ ಜಮೀರ್ ಅಹ್ಮದ್ ಖಾನ್ ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಬರೆದಿದ್ದರಲ್ಲಿ ನನಗೆ ಚುನಾವಣೆಗಳ ಜವಾಬ್ದಾರಿ ಇದೆ, ಈ ಕಾರಣಗಳಿಗಾಗಿ ಬೇಡ ಎನ್ನುವಂತಹ ಮಾತುಗಳನ್ನು ಉಲ್ಲೇಖ ಮಾಡಿದ್ರು. ಎಲ್ಲ ಆದ ನಂತರ ಇದೀಗ ಮತ್ತೊಂದು ಬೆಳವಣಿಗೆ ಆಗಿದೆ. ಆ ಸ್ಥಾನಕ್ಕೆ ಬಸವಂತಪ್ಪಗೆ ಅವಕಾಶ ಸಿಕ್ಕಿದೆ. KS ಬಸವಂತಪ್ಪ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರೀಗ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದರು. ಒಂದು ಖಾತೆ ವಿಚಾರಕ್ಕೇನೋ ಅಸಮಾಧಾನ ಇದೆ ಅನ್ನೋದು ಮೇಲ್ನೋಟಕ್ಕೆ ಜಮೀರ್ ಅಹ್ಮದ್ ಅವರ ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ಇದೀಗ ಬಸವಂತಪ್ಪನವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಜಮೀರ್ ಅಹ್ಮದ್ ಅವರಿಗೆ ಸಿಕ್ಕಿದ್ದಂಥ ಅವಕಾಶವನ್ನು ಜಮೀರ್ ಅಹ್ಮದ್ ಅವರು ಬೇಡ ಅಂದರು. ಇದೀಗ ಬಸವಂತಪ್ಪನವರಿಗೆ ಏನಿದೆ ಆದೇಶ, ಯಾವಾಗ ಬರಬಹುದು ಸಚಿವರು? ನಾಳೆ ಸ್ವತಂತ್ರ ದಿನಾಚರಣೆ. ಹೌದು ಪ್ರವೀಣ್, ತಾವು ಹೇಳಿದಾಗೆ ಜಮೀರ್ ಅಹ್ಮದ್ ಅವರು ನಾಳೆ ಆಗಮಿಸಬೇಕಾಗಿತ್ತು. ಆದ್ರೆ ಅವರು
ಕೆಲವೊಂದಿಷ್ಟು ಕಾರಣಗಳನ್ನ ಕೊಟ್ಬಿಟ್ಟು ನನಗೆ ಯಾವ ಜಿಲ್ಲೆಯ ಉಸ್ತುವಾರಿ ಕೂಡ ಬೇಡ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ರು. ಅದರಲ್ಲೂ ಮುಖ್ಯವಾಗಿ ಕಳೆದ 3.5 ವರ್ಷಗಳ ಕಾಲ ಉಸ್ತುವಾರಿ ಸಚಿವರಾಗಿ ಜಮೀರ್ ಅವರು ಕಾರ್ಯನಿರ್ವಹಿಸಿದ್ರು. ಆದ್ರೆ ಏಕಾಏಕಿ ಅವರು ಉಸ್ತುವಾರಿ ಸ್ಥಾನ ನನಗೆ ಬೇಡ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇನ್ನೊಂದ್ ಕಡೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ರಿಜ್ವಾನ್ ಅರ್ಷದ್ ಅವ್ರನ್ನ ವಿಜಯನಗರಕ್ಕೆ ಕೂಡ ನೇಮಿಸಿದ್ರು. ಆದ್ರೆ ತರಾತುರಿಯಲ್ಲಿ ಜಮೀರ್ ಅವರು ಕೂಡ ನನಗೆ ಆ ಹೊಣೆ ಬೇಡ ಅನ್ನುವಂತಹ ಮಾತುಗಳನ್ನ ಹೇಳಿದಾಗ ಏಕಾಏಕಿ ರಿಜ್ವಾನ್ ಅರ್ಷದ್ ಅವ್ರನ್ನ ಕೂಡ ಕೈ ಬಿಟ್ಬಿಟ್ಟು ಈಗ KS ಬಸವಂತಪ್ಪ ಅವ್ರನ್ನ ಕೂಡ ಈಗ ವಿಜಯನಗರ ಜಿಲ್ಲಾ ಉಸ್ತುವಾರಿ ಹೊಣೆಯನ್ನ ವಹಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಕ್ಷೇತ್ರದ ಶಾಸಕರಾಗಿದ್ದಂತ KS ಬಸವಂತಪ್ಪ ಅವರು ಮೊದಲ ಬಾರಿಗೆ ಗೆದ್ದಿದ್ದಾರೆ. ಹಾಗೇನೆ ಬಹಳಷ್ಟು ಹೆಸರನ್ನ ಕೂಡ ಪಡ್ಕೊಂಡಿದ್ದಾರೆ. ಸರಳ ಸಜ್ಜನಿಕೆಯ ರಾಜಕಾರಣಿ ಅನ್ನುವಂತ ಹೆಸರು ಕೂಡ ಅವ್ರಿಗಿತ್ತು. ಈಗ ಅವರಿಗೆ ರಾಜ್ಯ ಸರ್ಕಾರದಲ್ಲಿ ಮುಜರಾಯಿ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಸಚಿವರಾಗಿ ಅವರಿಗೆ ಒಂದು ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ KS ಬಸವಂತಪ್ಪ ಅವ್ರನ್ನ ವಿಜಯನಗರ ಜಿಲ್ಲಾ ಉಸ್ತುವಾರಿಯಾಗಿ ನೇಮಕ ಮಾಡಿ ಕೂಡ ಅಧಿಕೃತವಾಗಿ ಇವತ್ತು ಆದೇಶ ಕೂಡ ಹೊರಡಿಸಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಗಣರಾಜ್ಯ ಅಂದ್ರೆ ಸ್ವಾತಂತ್ರ್ಯೋತ್ಸವಕ್ಕಾಗಿ ಅವರನ್ನ ನೇಮಕ ಮಾಡಲಾಗಿತ್ತು ಜಮೀರ್ ಅವ್ರನ್ನ. ಆದ್ರೆ ಈಗ ಏಕಾಏಕಿ KS ಬಸವಂತಪ್ಪ ಅವ್ರನ್ನ ಆದೇಶ ಹೊರಡಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರದ ನಿಲುವು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಯಾವ ಕಾರಣಕ್ಕೆ ಜಮೀರ್ ಅವರು ಉಸ್ತುವಾರಿಯನ್ನ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಕೂಡ ಇವತ್ತಿಗೂ ಕೂಡ ಯಕ್ಷ ಪ್ರಶ್ನೆಯಾಗಿ ಕೆಲವೊಂದು ವಿಚಾರಗಳು ಕೂಡ ಉಳ್ಕೊಂಡಿರ್ತಕ್ಕಂಥದ್ದು. ಪ್ರವೀಣ್, ಮಂಜುನಾಥ್, ಹಂಪಿ ಉತ್ಸವ, ಬೇರೆ ಬೇರೆ ಉತ್ಸವಗಳು ವಿಜಯನಗರ ಜಿಲ್ಲೆಯಲ್ಲಿ ಆಗುವಂಥ ಬೇರೆ ಬೇರೆ ಕಾರ್ಯಕ್ರಮ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ರು ಜಮೀರ್ ಅಹ್ಮದ್ ಖಾನ್. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವರೇ ಉಸ್ತುವಾರಿ ಸಚಿವರಾಗಿದ್ದರು. ಹಿಂದೇನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬೆಳವಣಿಗೆಗಳಾಗಿತ್ತಾ ಬೇಡ ಅನ್ನುವಂಥ ವಿಚಾರದಲ್ಲಿ? ಇಲ್ಲ ಪ್ರವೀಣ್, ಆದ್ರೆ ಒಳಗೊಳಗೆ ಒಂದಿಷ್ಟು ಶಾಸಕರು ಜಮೀರ್ ಅವ್ರನ್ನ ಉಸ್ತುವಾರಿ ಸಚಿವರಾಗಿ ನೇಮಿಸೋದು ಬೇಡ ಅನ್ನುವಂತ ಮಾತುಗಳು ಕೂಡ ಒಂದಿಷ್ಟು ಇಲ್ಲೊಂದಿಷ್ಟು ಚರ್ಚೆ ಕೂಡ ಇದ್ವು. ಆ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ CM ಅವ್ರಿಗೆ ಇಲ್ಲಿರ್ತಕ್ಕಂಥ ಶಾಸಕರು ಏನಾದ್ರು ಮನವೊಲಿಕೆ ಮಾಡಿ ತಮ್ಮ ಒಂದು ಅಸಮಾಧಾನವನ್ನ ಏನಾದ್ರು ವ್ಯಕ್ತಪಡಿಸಿದ್ರ ಅನ್ನುವಂಥದ್ದು ಕೂಡ ಒಂದಿಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಕಳೆದ 3.5 ವರ್ಷಗಳ ಕಾಲ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಕೂಡ ಜಮೀರ್ ಅವರು ಮಾಡಿದ್ರು. ಅದರಲ್ಲೂ ತಾವು ಹೇಳಿದಾಗೆ ವಿಶ್ವವಿಖ್ಯಾತ ಹಂಪಿ ಉತ್ಸವವನ್ನು ಕೂಡ ಬಹಳ ಯಶಸ್ವಿಯಾಗಿ ನೆರವೇರಿಸಿದ್ರು. ಇನ್ನೇನು ನವೆಂಬರ್ಗೂ ಕೂಡ ಹಂಪಿ ಉತ್ಸವನ ಮಾಡ್ತಾನೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ರು. ಆದ್ರೆ ಏಕಾಏಕಿ ಈ ನಿರ್ಧಾರದಿಂದ ನಿಜಕ್ಕೂ ಕೂಡ ಜಿಲ್ಲೆಯ ಬೆಳವಣಿಗೆಗೂ ಕೂಡ ಏನಾದ್ರೂ ಕುಂಠಿತ ಆಗತ್ತಾ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಒಂದಿಷ್ಟು ಅನುದಾನವನ್ನು ಕೂಡ ಜಮೀರ್ ಅವರು ಕ್ಷೇತ್ರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ರು. ವಸತಿ ಖಾತೆ, ಅಲ್ಪಸಂಖ್ಯಾತರ ಖಾತೆಯಿಂದ ತಮಗೆ ಅಲ್ಲಿ ಬಂದಂತ ಅನುದಾನವನ್ನ ಒಂದಿಷ್ಟು ಕ್ಷೇತ್ರಕ್ಕೆ ಕೂಡ ಕೊಟ್ಟಿದ್ರು. ಹಾಗಾಗಿ ಈಗ ಬೇರೆ ಜಿಲ್ಲೆಯ ಅಂದ್ರೆ ಸಚಿವರನ್ನ ವಿಜಯನಗರಿಗೆ ಉಸ್ತುವಾರಿಯಾಗಿ ನೇಮಿಸಿರೋದು ಒಂದಿಷ್ಟು ಅಭಿವೃದ್ಧಿಗೆ ವೇಗ ಕೊಡುತ್ತಾ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಪ್ರವೀಣ್, ಓಕೆ ಮಂಜುನಾಥ್, ಏನಾಗುತ್ತೆ ಕಾದ್ ನೋಡೋಣ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.